आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुम् आद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯ 31ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ತಮಾಹ ಭೀಮಃ ಪಾಪಾನಾಂ ವಿಮುಖಾನಾಂ ಮಧುದ್ವಿಷಃ ಪಾರಲೌಕಿಕ ಸಾಹಾಯಂ ನ ಕಾರ್ಯಮಿತರಾರ್ಥತಃ ದತ್ತೇನಾಪಿ ಹಿ ವಿತ್ತೇನ ಪುತ್ರ ಶ್ರಾದ್ದಂ ಕರಿಷ್ಯತಿ. ಹಿಂದೆ ನೋಡಿದಂತೆ ಭೀಮಸೇನ ದೇವರ ಚಟುವಟಿಕೆಯಿಂದ ಧೃತರಾಷ್ಟ್ರ ತಾನು ಕಾಡಿಗೆ ಹೋಗಬೇಕು ಅಂತ ತಯಾರಾದ. ತತ್ಪೂರ್ವದಲ್ಲಿ ಮಕ್ಕಳಿಗೆ ಶ್ರಾದ್ದ ಮಾಡಬೇಕು ಹಾಗೆ ಅಂತ ವಿದುರನ ಹತ್ರ ಹೇಳಿ ಕಳಿಸ್ತಾನೆ. ವಿದುರ ಯುಧಿಷ್ಠಿರನ ಹತ್ರ ಬಂದು ಕೇಳಿದಾಗ ಯುಧಿಷ್ಠಿರ ಭೀಮನ ಹತ್ರ ಬಂದು ಕೇಳ್ತಾ ಇದ್ದಾರೆ. ಆಗ ಭೀಮಸೇನ ದೇವರು ಏನು ಹೇಳಿದ್ರಂದ್ರೆ ಆ ಯುಧಿಷ್ಠಿರನ ಹತ್ರ, ಮಧುದ್ವಿಷಃ ಪರಮಾತ್ಮನನ್ನ ದ್ವೇಷ ಮಾಡುವ ಪಾಪಿಷ್ಠರಿಗೆ ಪಾರಲೌಕಿಕಂ ತತ್ಸಹಾಯಂ ನ ಕಾರ್ಯಂ. ದುರ್ಯೋಧನಾದಿಗಳು ಪಾಪ ಮಾಡಿದವರು, ಬದುಕಿದಾಗಲೇ ಅವರಿಗೆ ಶ್ರದ್ಧೆ ಇಲ್ಲ. ಅದರಿಂದ ಅಂಥವರಿಗೆ ಪರಮಾತ್ಮನ ದ್ವೇಷಿಗಳಿಗೆ ದೇಹ ಬಿಟ್ಟ ಮೇಲೆ ಆ ಶ್ರಾದ್ದಾದಿಗಳು ಅದೆಲ್ಲ ಮಾಡಬಾರದು. ಪರಮಾತ್ಮನ ದ್ವೇಷಿಗಳು, ಅದರಿಂದ ಬೇಡ ಹಾಗೆ ಅಂತ. ದುರ್ಯೋಧನಾದಿಗಳೇ ಶ್ರಾದ್ದಕ್ಕಾಗಿ ದುಡ್ಡು ಕೊಡೋದಿಲ್ಲ ಹಾಗೆ ಅಂತ ಭೀಮನ ಧರ್ಮ ಅಂದರೆ ಹೀಗೆ. ನಮಗೆ ನೋಡೋದಕ್ಕೆ ಎಂಥ ಕಠೋರ ಅಂತ ಅನಿಸ್ಬೋದು, ಆದರೆ ನಿಜವಾದ ಧರ್ಮ ಅಂದರೆ ಭೀಮಸೇನ ದೇವರು ಮಾಡೋದೇ ನಿಜವಾದ ಧರ್ಮ. ಅದು ಪರಮಾತ್ಮ ಪ್ರೀತನಾಗೋದು ಅದರಿಂದಲೇ ಅಂಥ ಮಾತುಗಳು ಇರುತ್ತವೆ. ಹಾಗಿದ್ರೆ ದುರ್ಯೋಧನಾದಿಗಳಿಗೆ ಬೇಡ, ಶಕುನಿಗೂ ಬೇಡ, ಎಲ್ಲ ಪರಮಾತ್ಮನ ದ್ವೇಷಿಗಳು. ಭೀಷ್ಮರು ಇದ್ದಾರಲ್ಲ, ಭೀಷ್ಮಾದಿಗಳಿಗೆ ಕೊಡಬಹುದಲ್ಲ ಹಾಗೆ ಅಂದ್ರೆ ಇತರೇಷಾಂ ಭೀಷ್ಮಾದೀನಾಂ ಅರ್ಥತಃ ಅರ್ಥೇ ದತ್ತೇನಾಪಿ ತತ್ರ ವಿತ್ತೇನ ಪುತ್ರ ಶ್ರಾದ್ದಂ ಕರಿಷ್ಯತಿ ಈ ಯಸ್ಮಾತ್ ತದರ್ಥಮಪಿ ನ ದಾತಾಪಿ. ನಾವೇನಾದ್ರು ಭೀಮಾದಿಗಳಿಗೆ ಅಂತ ದುಡ್ಡು ಕೊಟ್ರೆ ಅವನೇನ್ ಮಾಡಿಬಿಡ್ತಾನೆ ಧೃತರಾಷ್ಟ್ರ, ಮಕ್ಕಳಿಗೂ ಮಾಡೇ ಬಿಡ್ತಾನೆ, ಮಕ್ಕಳಿಗೂ ಸೇರಿ ಮಾಡೇ ಮಾಡ್ತಾನೆ. ಕೇಳೋದು ಭೀಷ್ಮಾದಿಗಳಿಗೆ ಹಾಗೆ ಅಂತ, ಮಾಡೋದು ಮಕ್ಕಳಿಗೂ ಮಾಡ್ತಾನೆ, ಶಕುನಿಗೂ ಮಾಡ್ತಾನೆ, ಭೀಷ್ಮಾದಿಗಳಿಗೂ ಮಾಡ್ತಾನೆ. ಧೃತರಾಷ್ಟ್ರ ಅವನ ಕಪಟ ಬುದ್ಧಿ ಗೊತ್ತಿದೆ ಅಂತ ಹುಟ್ಟ ಅಭಿಪ್ರಾಯ. ತಜ್ಞಾತ್ವಾ ತದತಾಂ ದೋಷೋ ಭವೇತ್ ಇತಿ ವಿಚಿಂತಯನ್ ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯಃ. ಈ ರೀತಿಯಾಗಿ ಈ ವಿಚಾರ ಗೊತ್ತಿದ್ದು ಭೀಮಸೇನ ದೇವರಿಗೆ. ಅದರಿಂದ ಪುತ್ರಶ್ರಾದ್ದಂ ಕರಿಷ್ಯತಿ ಇತ್ಯದ ಜ್ಞಾತ್ವಾ ತದತಾಂ ವಿತ್ತಂ ಪ್ರದತ್ತಾಂ ನಹ ಅಸ್ಮಾಕಂ ದೋಷಃ ಭವೇತ್. ಈ ರೀತಿಯಾಗಿ ಮಕ್ಕಳ ಶ್ರಾದ್ದ ಅಂತ ಕೊಟ್ರೆ, ಮಕ್ಕಳಿಗೆ ಶ್ರಾದ್ದಕ್ಕೆ ಅಂತ ದುಡ್ಡು ಕೊಟ್ರೆ ಅದು ನಮಗೇ ದೋಷಕ್ಕೆ ಆಗ್ತದೆ, ನಮಗೆ ದೋಷವಾಗಬಹುದು, ನಮಗೆ ಅಧರ್ಮ ಆಗಬಹುದು ಅಂತ ವಿಚಾರ ಮಾಡಿ ಭೀಮಸೇನ ದೇವರು ಹೇಳ್ತಾರೆ, ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋ. ಲೋಕದಲ್ಲಿ ಏನು ಕಷ್ಟಾತ್ ಕಷ್ಟ ಅಂದರೆ ಭಾರಿ ಕಷ್ಟ ಅಂತ ಅರ್ಥ. ಭಾರಿ ಕಷ್ಟವಾದದ್ದು ಅಂತ ಯಾವುದಿದೆ ಅಂಥ ಲೋಕಕ್ಕೆ ಅತಿಶಯವಾದ ದುಃಖ ಕೊಡತಕ್ಕ ಪರಲೋಕ ಯಾವುದಿದೆ ಅಲ್ಲೇ ಹೋಗ್ಬೇಕು. ಅದಕ್ಕೆ ಸಹಾಯ ಮಾಡಬಾರ್ದು, ಅಂದ್ರೆ ಅದು ಅವರಿಗೆ ಸುಖವಾಗಲಿ ಅಂತ ಸಹಕಾರಿ ಮಾಡಬಾರ್ದು. ಅವರು ಅತೀ ದುಃಖತರವಾದ ಲೋಕಕ್ಕೆ ಅವರು ಹೋಗಬೇಕು ಹಾಗೆ ಅಂತ. ಇದು ಭೀಮನ ವಿಚಾರ. ಭೀಷ್ಮಾದೀನಾಂ ವಯಂ ಶ್ರಾದ್ದ ಕರ್ತಾರಸ್ತೇನ ಕಿಂ ತತಃ ಕಾನೀನತ್ವಾತ್ತು ಕರ್ಣಸ್ಯ ಸಹಾಸ್ಮಾಭಿಃ ಪೃಥೈವ ಹಿ ಶ್ರಾದ್ದ ಕರ್ಮಣ್ಯಧಿಕೃತ ಕಿಂ ತಸ್ಮೈ ಧೀಯತೆ ಧನಂ. ಇನ್ನು ಭೀಷ್ಮಾದಿಗಳಿಗೆ ಮಾಡೋದಕ್ಕೆ ನಾವೇ ಇದ್ದೀವಿ. ವಯಂ ಶ್ರಾದ್ದ ಕರ್ತಾರಃ, ನಾವೇ ಶ್ರಾದ್ದ ಮಾಡ್ತೀವಿ ಅವರಿಗೆ. ಹೇಗಿದ್ರು ಪಾಂಡುರಾಜ ಹೋಗಿದ್ದಾರೆ, ಪಾಂಡುರಾಜನಿಗೆ ಹೇಗಿದ್ರು ಶ್ರಾದ್ದ ಮಾಡುವ ಅಧಿಕಾರ ನಮಗಿದೆ. ಸೇರಿ ಭೀಷ್ಮಾದಿಗಳಿಗೂ ಮಾಡಿಬಿಡ್ತೀವಿ ನಾವು. ಇನ್ನು ಕರ್ಣನ ವಿಚಾರ ಕಾನೀನತ್ವಾತ್ತು ಕರ್ಣಸ್ಯ ಸಹ ಅಸ್ಮಾಭಿಃ ಪೃಥೈವ. ಕರ್ಣನಿಗೂ ಕೂಡ ನಾವೇ ಮಾಡಿಬಿಡ್ತೀವಿ. ಸಹ ಪೃತ ಕುಂತೇವ
ತಚ್ಶ್ರಾದ್ದ ಕರ್ಮಣ್ಯಧಿಕೃತ ತಸ್ಮೈ ಧೃತರಾಷ್ಟ್ರಾಯ ಧನಂ ಕಿಂ ದೀಯತೆ. ಹೀಗಿರುವಾಗ ಧೃತರಾಷ್ಟ್ರನಿಗೆ ಯಾಕೆ ದುಡ್ಡು ಕೊಡಬೇಕು? ಎಷ್ಟು ಹಿಂದಿನ ಕಾಲದಲ್ಲಿ ಧರ್ಮ ಮಾರ್ಗದಲ್ಲಿ ರಾಜ್ಯ ಪರಿಪಾಲನೆ ಆಗಬೇಕು ಅಂದ್ರೆ ಒಂದು ಶ್ರಾದ್ದಕ್ಕೆ ಒಂದು ರಾಜನಾದವ, ಧೃತರಾಷ್ಟ್ರ ಎಂತವ ರಾಜನಾದವ, ತಾನು ದುಡ್ಡು ತೆಗೆದು ಮಾಡ್ಲಿಕ್ಕೆ ಬರೋದಿಲ್ಲ ನೋಡಿ. ವಿದುರನನ್ನ ಕೇಳಿ ಭೀಮನನ್ನ, ಯುಧಿಷ್ಠಿರನನ್ನ ಕೇಳಿ ಭೀಮನನ್ನ ಕೇಳಿ ಭೀಮ ರಿಜೆಕ್ಟ್ ಮಾಡಿ ಒಂದು ಶ್ರಾದ್ದ ಮಾಡೋದಕ್ಕೂ ಕೂಡ ಅಷ್ಟು ಹಿಂದೆ ಮುಂದೆ ನೋಡಿಯೇ ಮಾಡ್ತಾ ಇದ್ರು ಅಂದ್ರೆ ಈಗ ಎಲ್ಲಿ ಹಣ ಬರ್ತದೆ, ಯಾವುದಕ್ಕೂ ಉಪಯೋಗಿಸ್ತಾರೆ, ಏನು ಒಂದು ನಮಗೆ ಸ್ಪಷ್ಟ ಇರೋದಿಲ್ಲ. ಆದರೆ ಎಷ್ಟು ಶುದ್ಧವಾಗಿ ಧರ್ಮ ಮಾರ್ಗದಲ್ಲಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು. ಯಾಕೆ? ಜನರ ದುಡ್ಡು ಇದು. ಜನರ ದುಡ್ಡು ಇದ್ದಕ್ಕಿದ್ದಾಗಿ ನಾವು ಖರ್ಚು ಮಾಡಲಿಕ್ಕೆ ಬರೋದಿಲ್ಲ. ಧರ್ಮ ಮಾರ್ಗದಲ್ಲಿ ಮಾಡಿದರೆ ಹೌದು, ಅಧರ್ಮ ಮಾರ್ಗದಲ್ಲಿ ಮಾಡಿದರೆ ಅದು ಸರಿ ಹೋಗೋದಿಲ್ಲ. ಹಾರಿತ ಅಂತ ಒಂದು ಗ್ರಂಥ, ಅಲ್ಲಿ ಬರುವ ಭೀಮಸೇನ ದೇವರಿಗೆ ಮಾತನಾಡೋದಕ್ಕೆ ಏನಾದ್ರು ಪ್ರಮಾಣ ಇದೆಯಾ ಹಾಗೆ ಅಂದ್ರೆ ಹೇಳ್ತಾರೆ ನೋಡಿ ಪ್ರಮಾಣಗಳು. ಅವೈಷ್ಣವಾಯ ವಿಪ್ರಾಯ ಸರ್ವವೇದ ವಿದೇಪಿ ವಾ ಯತ್ಕಿಂಚಿ ದೀಯತೆ ಸರ್ವಂ ನಿತರಾಂ ರಾಕ್ಷಸೇರ್ ಹೃತಂ. ಯಾರು ಅವೈಷ್ಣವರಾಗಿ ಇದ್ದು, ಯದ್ಯಪಿ ಬ್ರಾಹ್ಮಣ ಸರ್ವವೇದವಿತ್ ವೇದಗಳನ್ನೆಲ್ಲ ಓದಿದ್ದಾನೆ, ಆದ್ರೂ ಕೂಡ ದೇವರಲ್ಲಿ ಭಕ್ತಿ ಇಲ್ಲ ಅಂತವ್ರು ಸಿಗ್ತಾರ ನೋಡಿ. ವೇದ ಎಲ್ಲ ಓದಿರ್ತಾರೆ, ಆದ್ರೆ ದೇವರಲ್ಲಿ ಮಾತ್ರ ಸರ್ವೋತ್ತಮತ್ವೇನ ಭಕ್ತಿ ಮಾಡೋದಿಲ್ಲ. ಹರಿಸರ್ವೋತ್ತಮ ವಾಯುಜೀವೋತ್ತಮ ಒಪ್ಪೋದೇ ಇಲ್ಲ. ಅಂತ ಬ್ರಾಹ್ಮಣನಿಗೆ ಅವೈಷ್ಣವಾಯ ಯತ್ಕಿಂಚಿದ್ದೀಯತೆ, ಏನೇ ಸ್ವಲ್ಪ ಕೊಟ್ಟರೂ ಕೂಡ ಅದೇನಾಗ್ತದೆ, ಸರ್ವಂ ನಿತರಾಂ ರಾಕ್ಷಸೇರ್ ಹೃತಂ, ಅದೆಲ್ಲವನ್ನು ಕೂಡ ರಾಕ್ಷಸರು ಅಪಹಾರ ಮಾಡ್ತಾರೆ ಹಾಗೆಂತ. ಅದರಿಂದ ನಾವೇನೋ ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡಿದ್ದೀವಿ, ಆದ್ರೆ ಅದು ಹೋಗೋದು ರಾಕ್ಷಸರು ಅದನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ ಹಾಗೆ ಅಂತ. ಇನ್ನು ಕ್ರತುಸಾಹಸ್ರ ಯಷ್ಟಾವ ಸರ್ವಶಾಸ್ತ್ರ ಶ್ರುತೋಪಿವ ಅವೈಷ್ಣವ, ಸಾವಿರಾರು ಯಜ್ಞಗಳನ್ನ ಮಾಡುವವನಾಗಿ ಇರಬಹುದು, ಸರ್ವಶಾಸ್ತ್ರ ಶ್ರುತಃ ಎಲ್ಲಾ ಶಾಸ್ತ್ರಗಳನ್ನ ಕೇಳಿದವನಾಗಿ ಇರಬಹುದು, ಆದರೂ ಕೂಡ ಅವನಿಗೆ ವಿಷ್ಣುವಿನಲ್ಲಿ ಭಕ್ತಿ ಇಲ್ಲ ಹಾಗೆ ಅಂತ ಹೇಳಿದರೆ ಅವೈಷ್ಣವ ಭವೇದ್ ವಿಪ್ರಹ ಸ ಚಂಡಾಲ ಸಮೋ ಭವೇತ್, ಅವನು ಚಂಡಾಲನಿಗೆ ಸಮನಾಗ್ತಾನೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ವಿಷ್ಣು ಭಕ್ತಿ ಎಷ್ಟು ಮುಖ್ಯ ನೋಡಿ. ವಿಷ್ಣುವನ್ನ ಸರ್ವೋತ್ತಮತ್ವೇನ ಉಪಾಸನೆ ಮಾಡೋದು ಅತ್ಯವಶ್ಯಕ ಅಂತ ಹೇಳ್ತಾರೆ. ಅವೈಷ್ಣವಾಯ ದಾತವ್ಯಂ ನೋದ ಬಿಂದುರ್ನ ತಂಡುಲಂ 60 ವರ್ಷ ಸಹಸ್ರಾಣಿ ವಿಷ್ಟಾಯಾಮ್ ಜಾಯತೆ ಕ್ರಿಮಿಹಿ. ನೋಡಿ ಹಾರಿತ ಇನ್ನೊಂದು ಹೇಳ್ತಾರೆ, ಅವೈಷ್ಣವಾಯ ದಾತವ್ಯಂ, ಅವೈಷ್ಣವರಿಗೆ ಕೊಡಬಾರ್ದು. ಏನ್ ಕೊಡಬಾರ್ದು? ನೋದ ಬಿಂದುರ್ ನ ತಂಡುಲಂ, ಒಂದು ಬಿಂದು ನೀರು ಕೊಡಬಾರ್ದು, ಒಂದು ಅಗುಳು ಅನ್ನವನ್ನು ಕೊಡಬಾರ್ದು. ಕೊಟ್ರೆ 60 ವರ್ಷ ಸಹಸ್ರಾಣಿ 60,000 ವರ್ಷಗಳು ಅವನು ವಿಷ್ಟಾಯಾಮ್ ಜಾಯತೆ ಕ್ರಿಮಿಹಿ, ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನಂತೆ, ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನೆ. ಅದರಿಂದ ಅವೈಷ್ಣವರಿಗೆ ದಾನ ಕೊಡಬೇಡಿ ಅಂತಾರೆ. ಅವೈಷ್ಣವೇಭ್ಯೋ ವಿಪ್ರೇಭ್ಯೋ ಭಿಕ್ಷಾ ವಾಪಿ ನ ಯಚ್ಚತ ದಾತಾಚ ನರಕಂ ಯಾತಿ ಸ್ವರ್ಗಸ್ಥೈ ಪಿತೃಭಿಃ ಸಹ. ಇನ್ನು ಅವೈಷ್ಣವರಾದ ಬ್ರಾಹ್ಮಣರಿಗೆ ಯಾರು ಭಿಕ್ಷೆಯನ್ನು ಹಾಕ್ತಾರೆ ಅಂತವ್ರು ಏನಾಗ್ತಾರೆ, ದಾತಾಚ ನರಕಂ ಯಾತಿ, ಅವನು ನರಕಕ್ಕೆ ಹೋಗಿ ಬೀಳ್ತಾನೆ. ತಾನು ಮಾತ್ರ ಅಲ್ಲ, ಸ್ವರ್ಗಸ್ಥೈಹಿ ಪಿತೃಭಿಃ ಸಹ, ಯಾರಾದ್ರೂ ಪಿತೃಗಳು ಸ್ವರ್ಗದಲ್ಲಿ ಇದ್ರೆ ಅವರ ಸಮೇತರಾಗಿ ಅವನು ನರಕಕ್ಕೆ ಹೋಗಿ ಬೀಳ್ತಾನೆ. ವಿಷ್ಣೋರ್ ವಾರ್ತಾ ವಿಹೀನಸ್ಯ ಮಹತಾಂ ವೇಷಧಾರಿಣಃ ನೋದ ಬಿಂದು ನಚೈವಾನಂ ಧಾತವ್ಯಂ ಬಿಂದುಕಾಂಕ್ಷಿಭಿಃ. ವಿಷ್ಣೋರ್ ವಾರ್ತಾ ವಿಹೀನಸ್ಯ, ಯಾರಿಗೆ ಪರಮಾತ್ಮನ ಸುದ್ದಿಯೇ ಹೇಳೋದಿಲ್ಲ, ಪರಮಾತ್ಮನ ಸುದ್ದಿಯೇ ಕೇಳೋದಿಲ್ಲ. ಮಹತಾಂ ವೇಷಧಾರಿಣಃ, ಒಳ್ಳೆ ಮನುಷ್ಯರಂತೆ ವೇಷ ಹಾಕೊಂಡಿರ್ತಾರೆ. ನಿಜವಾದ ಮನುಷ್ಯರು ಅಂದ್ರೆ ಏನಾಗಿರ್ಬೇಕು? ವಿಷ್ಣುವಿನಲ್ಲಿ ಭಕ್ತಿ ಉಳ್ಳವರೇ ಆಗಿರ್ಬೇಕು. ಹಾಗೆ ರೀತಿಯಾಗಿ ಇಲ್ಲ ಅಂತ ಹೇಳಿದರೆ ನೋದ ಬಿಂದುರ್ ನಚೈವಾನ್ನಂ, ಒಂದು ಬಿಂದು ನೀರು ಕೊಡಬೇಡಿ, ಒಂದು ಅಗುಳು ಅನ್ನವನ್ನು ಕೊಡಬೇಡಿ ಹಾಗೆ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಅನೇಕ ಪ್ರಮಾಣಗಳಿದೆ. ಅದರಿಂದ ಭೀಮಸೇನ ದೇವರು ಹೇಳ್ತಾರೆ ಹಾಗೆ ಅಂದರೆ ಇಷ್ಟು ಪ್ರಮಾಣಗಳು ಅವರ ತಲೆಯಲ್ಲಿ ಇದೆ. ಅವರು ಹೇಗೆ ಶಾಸ್ತ್ರ ವಿರುದ್ಧವಾಗಿ ತೀರ್ಮಾನ ತಗೊಳ್ಳಿಕ್ಕಾಗ್ತದೆ? ಅದರಿಂದ ದುರ್ಯೋಧನಾದಿ ವಿಷ್ಣು ದ್ವೇಷಿಗಳು, ವಿಷ್ಣು ದ್ವೇಷ ಮಾಡುವವರಲ್ಲಿ ಅಗ್ರಗಣ್ಯರು, ಟಾಪ್ ಲಿಸ್ಟ್ ಅಲ್ಲಿ ಇರುವವರು, ಟಾಪ್ ಮೋಸ್ಟ್ ವಿಷ್ಣು ದ್ವೇಷಿ ಅವನು. ಅಂಥವರಿಗೆ ಆಗಿ ಇವನ ಶ್ರಾದ್ದ ಮಾಡೋದಕ್ಕೆ ದುಡ್ಡು ಕೇಳಿದ್ರೆ
ನಮಗೆ ಹಾನಿ ಆಗೋದಿಲ್ಲವೇ, ನಮಗೆ ಅಧರ್ಮ ಆಗೋದಿಲ್ಲವೇ, ಹೇಗೆ ಕೊಡ್ಲಿಕ್ಕೆ ಅಸಾಧ್ಯ ಹಾಗೆ ಅಂತ. ಇನ್ನು ನೋಡಿ, ಪ್ರಮಾಣ ವಿಚಾರ ಮಾಡ್ತಾ ಹೋದರೆ ಹೇಗಿರುತ್ತದೆ ನೋಡಿ, ಪರಮಾತ್ಮನ ಎಕ್ಸ್ಪೆಕ್ಟೇಷನ್ ಹೇಗಿದೆ ನೋಡಿ. ತಿರ್ಯಕ್ ಪುಂಡ್ರಧರೋ ವಿಪ್ರಹ ಯತ್ರ ತಿಷ್ಠತಿ ದುರ್ಮತಿ ತಂ ದೇಶಂ ಪಾಪಸಂಭೂತಂ ಸ್ಮಶಾನ ಸದೃಶಂ ಭವೇ. ಅಡ್ಡನಾಮ ಹಾಕೊಂಡಿದ್ದಾರೆ ನೋಡಿ. ಅವನು ಎಲ್ಲಿ ನಿಲ್ತಾನೋ ಅಂತ ದುರ್ಮತಿ ತಮ್ ದೇಶಂ ಪಾಪಸಂಭೂತ, ಆ ದೇಶ ಪಾಪಸಂಭೂತವಾದದ್ದು, ಸ್ಮಶಾನ ಸದೃಶಂ ಭವೇತ್ ಅಂತ ಹೇಳ್ತಾರೆ. ಇನ್ನು ತಿರ್ಯಕ್ ಪುಂಡ್ರಧರೋ ವಿಪ್ರಹ ಪಂಕ್ತಿ ಮಧ್ಯೆ ಸ್ಥಿತೋ ಯದಿ, ಪಂಕ್ತಿ ಮಧ್ಯದಲ್ಲಿ ಆ ಥರ ಇದ್ದವರು ಇದ್ದಾರಂದ್ರೆ ಸಹ ಪಂಕ್ತಿ ಬ್ರಹ್ಮಹತ್ಯಾದಿ ಯುಜ್ಯತೆ ನಾತ್ರ ಸಂಶಯ ಅಂತ ಪಂಕ್ತಿ ಬ್ರಹ್ಮಹತ್ಯಾದಿ ದೋಷಗಳಿಂದ ಕೂಡಿದ್ದಾಗ್ತದೆ ಹಾಗೆ ಅಂತ. ಬ್ರಾಹ್ಮಣ ಕುಲಜೋ ವಿದ್ವಾನ್ ತಿರ್ಯಕ್ ಪುಂಡ್ರಧರೋ ಯದಿ ತಂ ಗಾರ್ಧವಂ ಸಮಾರೋಪ್ಯ ಸ್ವರಾಷ್ಟ್ರಾದ್ ವಿಪ್ರವಾಸಯೇ ವೈಶ್ವದೇವಾಗತಾನ್ ವಾಪಿ ತ್ಯಜೇತ್ ವಿಷ್ಣು ಪರಾಂಗುಖಾನ್. ಈ ರೀತಿಯಾಗಿ ಅನೇಕ ಪ್ರಮಾಣಗಳು ಇದೆ. ಅದರಿಂದ ಯಾರು ವಿಷ್ಣು ದ್ವೇಷಿಗಳು ಅಂತ ಇರ್ತಾರೆ ಅವರಿಗೆ ಒಂದು ಚೂರು ಕೊಡಬಾರ್ದು. ಅವೈಷ್ಣವರು ಅಂತ ಗೊತ್ತಾದರೆ ಕೊಡಲೇಬಾರ್ದು. ಅದರಿಂದ ವಿಚಾರ ಮಾಡಿ ಕೊಡಬೇಕು ಹಾಗೆ ಅಂತ ಹೇಳ್ತಾರೆ. ಅದರಿಂದ ದುರ್ಯೋಧನಾದಿಗಳಿಗೆ ಆಗೋದಿಲ್ಲ. ಭೀಷ್ಮಾದಿಗಳನ್ನು ಕೊಡೋದಕ್ಕೆ ನಾವಿದ್ದೀವಿ, ಕರ್ಣನ ಕೊಡೋದಕ್ಕೆ ನಾವು ನೋಡ್ಕೊಡ್ತೀವಿ. ಅದರಿಂದ ಧೃತರಾಷ್ಟ್ರನಿಗೆ ಯಾಕೆ ದುಡ್ಡು ಕೊಡಬೇಕು ಹಾಗೆ ಅಂತ ಪ್ರಶ್ನೆ ನೋಡಿ. ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಿಲ್ಲ ನೋಡಿ. ಇತ್ಯುಕ್ತಮಂತಂ ನೃಪತಿ ಅರ್ಜುನಶ್ಚೋ ಚ ಊಚತು ಪುನಃ ಯಯಾಸೋರ್ಯಾಚಮಾನಸ್ಯ ನಿಜ ಬಾಹುಬಲಾರ್ಜಿತಂ ದೇಹಿ ವಿತ್ತಂ ಪರಮತಃ ಕಿಂತ್ವಾಮೇಷೋಭಿಯಾಚತೆ. ಈ ರೀತಿಯಾಗಿ ಹೇಳಿದಾಗ ಭೀಮ ಹೇಳಿದರೆ ಏನು ಉತ್ತರ? ಭೀಮನ ಒಂದು ಆರ್ಗ್ಯುಮೆಂಟಿಗೆ ಯಾರು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ರೀ. ಅಂತಹ ಪ್ರಶ್ನೆಗಳು ಇರುತ್ತದೆ. ಅವ್ರು ಹೇಳಿದ್ದೇ ಸರಿ, ಅದೇ ಕರೆಕ್ಟ್ ಇರ್ತದೆ. ಅದು ಪೂರ್ಣ ಪ್ರಜ್ಞರು. ಈ ರೀತಿಯಾಗಿ ಹೇಳಿ ಭೀಮಸೇನ ದೇವರು ಹೇಳಿದಾಗ ಯುಧಿಷ್ಠಿರ ಮತ್ತು ಅರ್ಜುನ ಅವರಿಬ್ಬರು ಹೇಳಿದರಂತೆ. ಪುನಃ ಪುನಃ ಊಚು, ಮತ್ತೆ ಮತ್ತೆ ಕೇಳಿದರಂತೆ. ಆದರೆ ಭೀಮಸೇನ ದೇವರು ತಯಾರಾಗಲಿಲ್ಲ. ಈ ರೀತಿಯಾಗಿ ಅನುಕ್ತತ್ವ ನೃಪತಿ ಅರ್ಜುನಶ್ಚ ಇತ್ಯೇತೌ ಪುನಃ ಊಚು ಕಥಂ ಅಯುಕ್ತಂ ಇತಿ ಶಂಕಾ ಪರಾಸ್ಥ. ಅದರಿಂದ ಭೀಮಸೇನ ದೇವರು ಪ್ರಮಾಣ ಕೊಟ್ಟು ಹೇಳ್ತಾ ಇದ್ದಾರೆ, ನೋಡಪ್ಪ ಇಷ್ಟೆಲ್ಲ ಇದೆ, ಅದರಿಂದ ಕೊಡಬಾರದು ಹಾಗೆ ಅಂತ. ಅದರಿಂದ ಅತ್ರ ನೃಪಶ್ಚ ಸರ್ವಶ್ಚ ಇತ್ಯೇತೌ ಪುನಃ ಊಚು ಕಿಂತು ಪುನಃ ಇತ್ಯಸ್ಯ ಆವೃತ್ತಿಯಂ ಅಂಗೀಕೃತ್ಯ ನೃಪತಿರ್ ಅರ್ಜುನಶ್ಚ ಇತ್ಯದು ವಕ್ಷಮಾನಾರ್ಥೆ. ಮುಂದೆ ಹೇಳುವ ರೀತಿಯಲ್ಲಿ ಅವರು ಹೇಳಿದ್ರಂತೆ. ಏನು ಹೇಳಿದರು? ಯುಧಿಷ್ಠಿರ ಮತ್ತು ಅರ್ಜುನ ಅವರ ಅಭಿಪ್ರಾಯ ಏನಿತ್ತು ಹಾಗೆಂದ್ರೆ, ಇತ್ಯುಕ್ತಮಪಿ ನೇತ್ಯೇವ ಬ್ರುವಾನಂ ಶುದ್ಧ ಧಾರ್ಮಿಕಂ ಅಪ್ರೀತ್ಯ ಜೋಷಮಾಸ್ವೇತಿ ಪ್ರೋಚ್ಯೋವಾಚ ಯುಧಿಷ್ಠಿರಃ. ಇತ್ಯುಕ್ತಮಪಿ ನ ಇತಿ, ಮತ್ತೆ ಕೇಳಿದಾಗಲೂ ಕೂಡ ಭೀಮಸೇನ ದೇವರು ಕೊಟ್ಟಿಲ್ಲ. ಅದರಿಂದ ಶುದ್ಧ ಧಾರ್ಮಿಕ ಧರ್ಮದಲ್ಲಿ ಇರತಕ್ಕವರು, ಅಚ್ಚಿನ್ನ ಭಾಗವತ ಧರ್ಮ ಅಂತ ಕರೀತಾರೆ. ಶುದ್ಧ ಭಾಗವತ ಧರ್ಮ ಇದು. ಅದರಿಂದ ಭೀಮಂ ಅಪ್ರೀತ್ಯೇವ ಪ್ರೀತಿಂ ಅಕುರ್ವನ್ನೇವ ಜೋಷಂ ತೂಷ್ಣೀಮಾಸ್ವತಿಷ್ಠ ವಿಚಿ ಪ್ರೋಚ್ಯ ಉಕ್ತ್ವ ಉವಾಚ. ಆಗ ಭೀಮಸೇನ ದೇವರು ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿದಾಗ ಯುಧಿಷ್ಠಿರ ಒಂದು ಮಾತನ್ನು ಹೇಳಿದನಂತೆ. ಏನು ಹೇಳಿದ ಯುಧಿಷ್ಠಿರ ಹಾಗೆ ಅಂದರೆ, ಕೋಶತೋ ಯದ್ ಬಹಿರ್ವಿತ್ತಂ ದಾನ ಭೋಗಾದಿ ಕಾರಣಂ ಮಮ ಸನ್ನಿಹಿತಂ ಸರ್ವಂ ತತ್ಪಿತ್ತರೆ ಚಾರ್ಪಿತಂ ಮಯಾ. ಕೋಶಾತ್ ಬಹಿ ಮಮ ಭೋಗಾದಿ ಕಾರಣಂ ಮಮ ದಾನಸ್ಯ ಭೋಗಸ್ಯ ಚ ಹೇತುಂ ಸನ್ನಿಹಿತಂ ಮಮ ಸಮೀಪೆ ಸ್ಥಿತಂ ಯದ್ ವಿತ್ತಂ ವರ್ತತೆ ತತ್ಸರ್ವಂ ಮಯಾ ಪಿತೃ ಧೃತರಾಷ್ಟ್ರಾಯ ಅರ್ಪಿತಂ. ಹೌದು, ಭೀಮಸೇನ ದೇವರು ಹೇಳೋದು ಸರಿ.
ಅದರಿಂದ ಕೋಶದಲ್ಲಿ ಇರುವ ದುಡ್ಡನ್ನು ತೆಗೆಯೋದು ಬೇಡ. ಆದರೆ ಆ ಕೋಶದಲ್ಲಿ ಕೋಶಾದ್ ಬಹಿಹಿ, ಆ ಕೋಶದಿಂದ ಹೊರಗಡೆ, ಕೋಶದಲ್ಲಿ ಇರೋದು ಪ್ರಜೆಗಳ ಕ್ಷೇಮಕ್ಕಾಗಿ ಇರೋದು. ಆದರೆ ರಾಜ ತನ್ನ ಸ್ವಂತ ಖರ್ಚಿಗಾಗಿ ಒಂದಿಷ್ಟು ದುಡ್ಡು ತೆಗೆದಿರ್ಬಹುದು ಅಂತಿದೆ. ತನ್ನ ಸ್ವಂತ ಖರ್ಚಿಗಾಗಿ ರಾಜನ ಖರ್ಚು ಅಂತ ಕೆಲವು ದುಡ್ಡನ್ನ ತೆಗೆದಿಟ್ಕೊಳ್ಳಿಕ್ಕೆ ಬರ್ತದೆ, ಕೋಶದಿಂದ ಹೊರಗಡೆ ತೆಗೆದಿಟ್ಕೊಳ್ತಾರೆ. ಮಮ ಭೋಗಾದಿ ಕಾರಣಂ, ಯುಧಿಷ್ಠಿರ ಹೇಳ್ತಾನೆ, ನನ್ನ ಭೋಗಕ್ಕಾಗಿ ಏನೊಂದು ಹಣ ಇದೆ ಅದೆಲ್ಲವನ್ನು ಕೂಡ ನಾನು ಧೃತರಾಷ್ಟ್ರನಿಗೆ ಸಮರ್ಪಣೆ ಮಾಡ್ತೇನೆ ಹಾಗೆ ಅಂತ. ನನ್ನ ಭೋಗಕ್ಕಾಗಿ ಏನಿದೆ ಅದನ್ನು ನಾನು ತನ್ನ ತಂದೆಗೆ ಕೊಟ್ಟು ಬಿಡ್ತೇನೆ ಹಾಗೆ ಅಂತ ಹೇಳ್ತಾನೆ. ಏವಮೇವ ಅರ್ಜುನೋಪ್ಯಾಹ ವಿದುರಂ ಪುನರೂಚತು ಮುಖ್ಯ ಧರ್ಮರತೆ ಭೀಮೇನ ಪ್ರೀತ ಕ್ರೋಧಮರ್ಹತಿ. ಅರ್ಜುನನು ಕೂಡ ಹಾಗೆ ಹೇಳಿದ, ತನಗೆ ಸ್ವಂತ ಖರ್ಚಿಗೆ ಅಂತ ಒಂದಿಷ್ಟು ದುಡ್ಡು ತೆಗೆದಿಟ್ಕೋಬಹುದು ಅಂತಿದೆ, ಆ ದುಡ್ಡನ್ನು ಬೇಕಾದ್ರೆ ನಾವು ಕೊಡೋಣ, ಆ ಕೋಶದ ದುಡ್ಡು ಅದು ಭೀಮಸೇನ ದೇವರು ಮುಟ್ಲಿಕ್ಕೆ ಬಿಡೋದಿಲ್ಲ, ಅದರಿಂದ ಅದು ಕೊಡೋದು ಬೇಡ ಹಾಗೆ ಅಂತ ತಮ್ಮ ಕೈಯಲ್ಲಿ ಇದ್ದ ದುಡ್ಡನ್ನು ಹಾಕಿ ಕೊಟ್ರು ಅಂತ. ತಾವು ತಮ್ಮ ಖರ್ಚಿಗಾಗಿ ಏನಿದೆ ಅದನ್ನೇ ಅವರು ಧೃತರಾಷ್ಟ್ರನಿ ಬಿದರನತ್ತ ಕೊಟ್ಟು ಮಾಡಿದರು ಹಾಗೆ ಅಂತ. ಮುಖ್ಯ ಧರ್ಮ ರಥೇ ಭೀಮೆ, ಮುಖ್ಯ ಧರ್ಮದಲ್ಲಿ ಅಂದ್ರೆ ಪರಮ ವೈಷ್ಣವ ಧರ್ಮದಲ್ಲಿ ಭೀಮಸೇನ ದೇವರು ಇರುವುದರಿಂದ ನಪಿತ ಕ್ರೋಧಂ ಅರ್ಹತಿ, ಅವರು ಸಿಟ್ಟು ಮಾಡ್ಕೋಬಾರ್ದು, ಧೃತರಾಷ್ಟ್ರ ಸಿಟ್ಟು ಮಾಡ್ಕೋಬಾರ್ದು ಹಾಗೆ ಅಂತ ಇಷ್ಟು ವಿಚಾರ ಮಾಡಿ ಅವರಿಬ್ರು ತಮ್ಮ ಕೈಯಲ್ಲಿ ಇದ್ದ ದುಡ್ಡನ್ನ ಕೊಟ್ಟು ಕಳಿಸ್ತಾರೆ. ಇತ್ಯುಕ್ತೋ ವಿತ್ತಮಾದಾಯ ಗತ್ವಾ ಕ್ಷತ್ತೋಗ್ರಜೆ ಬ್ರವೀತ್ ಯುಧಿಷ್ಠಿರಾರ್ಜುನೋ ಭಕ್ತಿಂ ನಿತರಾಂ ತ್ವಯಿ ಚಕ್ರತುಃ ನಾತಿಹೃಷ್ಟಸ್ತ್ವದಾಜ್ಞಾ ಭೀಮಸ್ತನ್ಮಾ ಕ್ರುಧೋತ್ರ ಚ ಶುದ್ಧೇ ಕ್ಷತ್ರಿಯೇ ಧರ್ಮೇ ಹಿ ನಿರತೋಯಂ ವೃಕೋದರಾಹ. ಈ ರೀತಿಯಾಗಿ ಯುಧಿಷ್ಠಿರ ಮತ್ತು ಅರ್ಜುನ ಅವರು ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಹೋಗಿ ವಿದುರ ಧೃತರಾಷ್ಟ್ರನತ್ತ ಹೇಳಿದನಂತೆ, ನೋಡಪ್ಪ ಧೃತರಾಷ್ಟ್ರ, ಇದು ನಿನ್ನ ಮೇಲೆ ಇರುವ ಪ್ರೀತಿಯಿಂದ ಯುಧಿಷ್ಠಿರ ಮತ್ತು ಅರ್ಜುನ ಅವರು ದುಡ್ಡನ್ನು ಕೊಟ್ಟಿದ್ದಾರೆ. ಕೋಶದ ದುಡ್ಡು ಭೀಮಸೇನ ದೇವರು ಕೊಡ್ಲಿಕ್ಕೆ ಬಿಟ್ಟಿಲ್ಲ. ಯಾಕೆಂದ್ರೆ ಅವರಿಗೆ ಈ ವಿಷ್ಣು ದ್ವೇಷಿಗಳಿಗೆ, ಕೃಷ್ಣನ ದ್ವೇಷ ಮಾಡಿದವರಿಗೆ ದುಡ್ಡು ಕೊಡೋದಿಲ್ಲ ಹಾಗೆ ಅಂತ. ಅದರಿಂದ ನೀನು ಶುದ್ಧ ಭಾಗವತ ಧರ್ಮಲ್ಲಿ ಇರತಕ್ಕವರು ಭೀಮಸೇನ ದೇವರು, ಅದರಿಂದ ಅವ್ರ ಮೇಲೆ ನೀನು ಸಿಟ್ಟಿಗೆ ಏಳಬೇಡ ಹಾಗೆ ಅಂತ ವಿದುರ ಇಷ್ಟೆಲ್ಲ ಮತ್ತೆ ಹೇಳ್ತಾ ಇದ್ದಾರೆ ಧೃತರಾಷ್ಟ್ರನಿಗೆ. ನೃಪ ಅರ್ಜುನೌ ಧರ್ಮರಥಾವಪಿ ಲೋಕ ಕೃಪಾಪರೌ ಅಜಾತಕೋಪಸ್ತಚ್ಛ್ರುತ್ವಾ ಧೃತರಾಷ್ಟ್ರ ಪ್ರಶಾಂತದೀಹಿ ಕೃತ್ವಾ ಶ್ರಾದ್ದಾನಿ ಸರ್ವೇಷಾಂ ಮಹದಾನಾನ್ಯನಾರತಂ ದಶರಾತ್ರಂ ದದೌ ಶುದ್ಧ ಮನಸ ನಿರ್ಋಣತ್ವದೀಹಿ. ಮತ್ತೆ ಯುಧಿಷ್ಠಿರ ಮತ್ತು ಅರ್ಜುನನಿಗೆ ಧರ್ಮದಲ್ಲಿ ಆಸಕ್ತಿ ಇಲ್ಲವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಭೀಮಸೇನ ದೇವರು ಅಷ್ಟು ಶುದ್ಧ ಧರ್ಮದಲ್ಲಿ ಇರ್ತಾರೆ, ಮತ್ತೆ ನೋಡಿ ಹೆಸರೇ ನೋಡಿ ಧರ್ಮರಾಜ ಅಂತ ಪ್ರಸಿದ್ಧ. ಧರ್ಮರಾಜ ಮತ್ತೆ ಅರ್ಜುನ ಅವರ ಧರ್ಮವನ್ನು ಕೈ ಬಿಟ್ರೆ ಹಾಗೆ ಅಂತ ಹೇಳಿದರೆ ಅಷ್ಟು ಶುದ್ಧ ಧರ್ಮದಲ್ಲಿ ಅವರು ಇರೋದಿಲ್ಲ. ಧರ್ಮರತೋ ಅಪಿ ಕ್ಷತ್ರಿಯ ಧರ್ಮ ನಿರತೋ ಅಪಿ ಲೋಕಕೃಪಾಪರೌ, ಧರ್ಮದಲ್ಲೂ ಆಸಕ್ತಿ, ಲೋಕದ ಮೇಲೆ ಒಂದು ಕೃಪೆಯೂ ಮಾಡಬೇಕು ಹಾಗೆ ಅಂತ ಆ ದೃಷ್ಟಿಯಿಂದ ಪ್ರಶಾಂತದೀಹಿ, ಪ್ರಶಾಂತ ಮನಸ್ಕರಾಗಿ ಶ್ರಾದ್ದಾನಿ ಕೃತ್ವ, ಈ ರೀತಿಯಾಗಿ ಧೃತರಾಷ್ಟ್ರ ಆ ದುಡ್ಡನ್ನು ತೆಗೆದುಕೊಂಡು ಶ್ರಾದ್ದಾದಿಗಳನ್ನು ಮಾಡಿ ದಶರಾತ್ರಂ ಅನಾರತಂ ಸಂತತಂ ಶುದ್ಧ ಮನಸ ಮಹಾದಾನಾನಿ ದದೌ, ಮಹಾದಾನಗಳು ಅಂತ ಏನಿದೆ ಅದೆಲ್ಲವನ್ನು ಕೂಡ ಮಾಡಿದ್ರು ಹಾಗೆ ಅಂತ ಹೇಳ್ತಾರೆ. ಶುದ್ಧ ಮನಶ್ಚೇತ್ ಕಿಮರ್ಥಂ ಪುತ್ರೇಭ್ಯ ಶ್ರಾದ್ದಾನಿ ದದೌ. ಅಲ್ಲ, ಶುದ್ಧ ಮನಸ್ಸು ಅಂತ ಹೇಳ್ತೀರಿ, ಮತ್ತೆ ಮಕ್ಕಳಿಗೆ ದಾನ ಕೊಟ್ಟ ಅಂತ ಹೇಳ್ತೀರಿ, ವ್ಯಾಘಾತ ಬಂತಲ್ವೇ? ಶುದ್ಧ ಮನಸ್ಸಾಗಿದ್ರೆ ಅಂಥ ಪರಮಾತ್ಮನ ದ್ವೇಷಗಳಿಗೆ ಅವ್ರ ಸಲುವಾಗಿ ಶ್ರಾದ್ದಗಳು ದಾನಗಳು ಮಾಡ್ಲಿಕ್ಕೆ ಹೇಗೆ ಮನಸ್ಸು ಬಂತರು ಧೃತರಾಷ್ಟ್ರನಿಗೆ ಅಂತ ಪ್ರಶ್ನೆ ಉಳಿಯುತ್ತದೆ. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ, ಋಣಮೋಚನಾರ್ಥಂ ಸ್ವಕರ್ತವ್ಯತ್ವೇನೈವ ಕೃತಾನಿ ಇತಿ. ಏನೇ ಇದ್ರು ಅದು ಯಾವ ಜನ್ಮದಲ್ಲಿ ಅದು ಏನು ಋಣ ಇತ್ತೋ ಸಾಲ ಇತ್ತೋ ಗೊತ್ತಿಲ್ಲ. ಇದೇ ಧೃತರಾಷ್ಟ್ರನಿಗೂ ಆ ದುರ್ಯೋಧನಾದಿಗಳಿಗೂ ಮಕ್ಕಳಾಗಿ ಹುಟ್ಟಿದ್ದಾರೆ, ಇನ್ನು ಮುಂದೆ ಅವರು ಬರಬಾರ್ದು, ನಮ್ಮ ಹತ್ರನೇ ಬರಬಾರ್ದು ಎನ್ನುವ ದೃಷ್ಟಿಯಿಂದ ಈ ಜನ್ಮದಲ್ಲಿ ಸಾಕು. ಅದರಿಂದ ಏನೇನು ಋಣ ಇದೆಯೋ ಆ ಶ್ರಾದ್ದಾದಿಗಳನ್ನ ಮಾಡಿ ಆ ದಾನ ಧರ್ಮಗಳು ಮಾಡಿ ಈಗಲೇ ಕಳ್ಕೊಂಡ್ಬಿಡೋಣ ಅಂತ ಒಂದು ದೃಷ್ಟಿಯಿಂದ ಧೃತರಾಷ್ಟ್ರ ಮಾಡಿದನೇ ಹೊರತು ಅವರಿಗೆ ಒಳ್ಳೇದಾಗ್ಲಿ ಅಂತ ಅಲ್ಲ. ಇನ್ನು ಮುಂದೆ ಆ ಋಣ ಇರಬಾರ್ದು. ನಿರ್ಋಣತ್ವ ದೀಹಿ ಅಂತ ಬರೀತಾರೆ ಆಚಾರ್ಯರು.
ಋಣ ನಿರ್ಮೋಚನಾರ್ಥಂ ಸ್ವಕರ್ತವ್ಯ, ಮತ್ತೆ ತನ್ನ ಕರ್ತವ್ಯವೂ ಆಗಿದೆ. ಅದರಿಂದ ಮತ್ತೆ ಕರ್ತವ್ಯ ಮಾಡೋದನ್ನ ಬಿಟ್ಟರು ಎಂಬ ಮಾತು ಬರಬಾರದು. ಅದರಿಂದ ಇದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಧೃತರಾಷ್ಟ್ರ ಮಾಡಿದ ಅಂತ ಅರ್ಥ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.